ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳು ಸಿಗುತ್ತವೆ ಎಂಬ ಭರವಸೆ ಮೂಡಿದೆ. WP 2467, 2476 ಸಂಬಂಧಿತ ಮಾನ್ಯ ಹೈಕೋರ್ಟ್ನಲ್ಲಿ ವಾದ ವಿವಾದಗಳು ಮುಗಿದಿವೆ. ಇನ್ನೇನು ಜಡ್ಜ್ಮೆಂಟ್ ಬರಬೇಕಿದೆ. ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರಬಹುದೆಂಬ ನಿರೀಕ್ಷೆ ಇದೆ. ಇಂತಹ ಸಂದರ್ಭದಲ್ಲಿ ನೌಕರರಿಗೆ ಹಲವು ಪ್ರಶ್ನೆಗಳು ಕಾಡುತ್ತಿವೆ. ಕೋರ್ಟ್ನಲ್ಲಿ ಕರ್ನಾಟಕದ ಎಲ್ಲ ನೌಕರರ ಪರವಾಗಿ ಆದೇಶವಾಗುತ್ತಾ? ನ್ಯಾಯಾಲಯದ ಇಂಪ್ಲೀಡಿಂಗ್ನಲ್ಲಿರುವವರಿಗೆ ಮಾತ್ರ ಆದೇಶವಾಗುತ್ತಾ? ಇದರ ನಡುವೆ ವಾಟ್ಸಾಪ್ಗಳಲ್ಲಿ ಲೀಸ್ಟ್ಗಳು ಶೇರ್ ಆಗುತ್ತಿವೆ. ನೌಕರರು ಲೀಸ್ಟ್ನಲ್ಲಿ ನನ್ನ ಹೆಸರಿಲ್ಲ, ನಿಮ್ಮ ಹೆಸರಿಲ್ಲ ಎಂಬ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆಲ್ಲ ಬೆಂಗಳೂರು ಹೈಕೋರ್ಟ್ ಖ್ಯಾತ ವಕೀಲರಾದ GB ಮಾರುತಿ ಅವರನ್ನು ಮಾತನಾಡಿಸೋಣ. ಸರ್, ನಮ್ಮ ಅನುದಾನಿತ ನೌಕರರಿಗೆ ಸ್ಪಷ್ಟವಾದ ಮಾಹಿತಿ ನೀಡಿ. ನಮಸ್ತೆ. ನನ್ನ ಅನುದಾನಿತ ಶಾಲಾ ಶಿಕ್ಷಕರುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಸುಮಾರು ಸಾಕಷ್ಟು ಜನ ಶಿಕ್ಷಕರು ನನಗೆ ಫೋನ್ ಮಾಡಿ ಕೆಲವೊಂದು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಆ ಮಾಹಿತಿಯಲ್ಲಿ ಮುಖ್ಯವಾದ ಮಾಹಿತಿ ಏನಂತ ಹೇಳಿದರೆ, ಸರ್ 2 ಲೀಸ್ಟ್ ಬಿಟ್ಟಿದ್ದಾರೆ, ಆ ಲೀಸ್ಟಲ್ಲಿ ನನ್ನ ಹೆಸರು ಇದೆಯೋ ಇಲ್ಲೋ, ಆ ಲೀಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ, ಕಾರಣ ಏನು, ಆ ಲೀಸ್ಟು ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂದಿರ್ಬಿಟ್ಟು. ಸ್ನೇಹಿತರೆ, ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಲೀಸ್ಟುಗಳು ಯಾವುದಾದ್ರೂ ಇರಲಿ, ಬಟ್ ಆ ಲೀಸ್ಟ್ ಏನಿದೆ ಅಲ್ವಾ, ಆ ಲೀಸ್ಟಲ್ಲಿ ಹೆಸರು ಇದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ನಮ್ಮ ಹೆಸರು ಬಂದಿದೆಯೋ ಇಲ್ಲೋ ಅಂತ ನಮಗೆ ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ, ಏನು ಕೋರ್ಟಿಂದ ಆದೇಶ ಬರುತ್ತಲ್ಲ, ಆ ಆದೇಶದಲ್ಲಿ ನಮ್ಮ ಹೆಸರು ಇತ್ತು ಅಂತ ಹೇಳಿದರೆ ನಿಮ್ಮ ಹೆಸರು ಆದೇಶದಲ್ಲಿದೆ ಅಂತ ಅರ್ಥ. ಈಗ ಲೀಸ್ಟ್ ಬಂದಿದೆಯಲ್ಲ, ಆ ಲೀಸ್ಟು ನಾವು ಏನು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಆ ಲೀಸ್ಟ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆ ಲೀಸ್ಟ್ಗೂ ಕೇಸ್ಗೂ ಸಂಬಂಧ ಇದೆಯಾ ಇಲ್ಲ ಅಂತಲೂ ನಾನು ಹೇಳೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಆ ಲೀಸ್ಟಲ್ಲಿರೋ ಹೆಸರುಗಳು ಕೋರ್ಟಲ್ಲಿ ಸೇರ್ಪಡೆಯಾಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ನಮಗೆ ಜಡ್ಜ್ಮೆಂಟ್ ಬಂದ ನಂತರನೇ. ಜಡ್ಜ್ಮೆಂಟ್ ಬಂದ ಆ ಜಡ್ಜ್ಮೆಂಟಿನಲ್ಲಿ ಹೆಸರು ಯಾರ್ದಿದೆಯೋ ಅಂತಂದೇಳ್ಬಿಟ್ಟು ನೋಡ್ಬಿಟ್ಟು ನಾವು ಹೇಳ್ಬೋದು. ಮುಖ್ಯವಾಗಿ ಇನ್ನೊಂದು ವಿಚಾರ, ಸರ್ ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಕೊಟ್ಟಿದ್ವಿ, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಏನು ಅಂತ. ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸು ಸಾಕಷ್ಟು ನಿಮ್ಮ ಪರವಾದಂತಹ ವಕೀಲರು ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. 1 ರೌಂಡ್ ಆಫ್ ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸು ಅಲವ್ ಆಗಿದ್ದಾವೆ, ಇನ್ನೊಂದು ರೌಂಡು ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸು ಅಲವ್ ಆಗಬೇಕು ಅಂತಂದೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಬಟ್ ಅದನ್ನು ಡಿಸ್ಕ್ರಿಷನರಿ ಪವರ್ ಇದೆ ಕೋರ್ಟಿಗೆ. ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸು ಕನ್ಸಿಡರ್ ಮಾಡಬಹುದು. ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸ್ ಕನ್ಸಿಡರ್ ಮಾಡಿದರೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದಂತಹ ಎಲ್ಲ ಬಂಧುಗಳದ್ದು ಕೂಡ, ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವ್ರದ್ದು ಕೂಡ ಹೆಸರು ಫೈನಲ್ ಆರ್ಡರ್ ಕಾಪಿಯಲ್ಲಿ ಬರುತ್ತೆ. ಇನ್ನೊಂದು ವಿಚಾರ, ಸರ್ ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿಲ್ಲ, ನಂತರ ನಮ್ಮ ಹೆಸರು ಸೇರಿಸ್ಕೋಬೋದು. ಪ್ರೆಸೆಂಟ್ಲಿ ಆಲ್ರೆಡಿ ಕೋರ್ಟಲ್ಲಿ ಕೇಸು ಜಡ್ಜ್ಮೆಂಟಿಗಿದೆ. ಜಡ್ಜ್ಮೆಂಟಿಗಿರೋದ್ರಿಂದ ಈ ಟೈಮಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ಸಪೋಸ್ ನಿಮ್ಮ ಹೆಸರು ಏನಾದರೂ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದರೆ, ಸಪೋಸು ಜಡ್ಜ್ಮೆಂಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತ ಹೇಳಿದರೆ, ಆ ಒಂದು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತೆ ಕೋರ್ಟಿಗೆ ಹಾಕ್ಬೋದು, ಅವಕಾಶ ಇದೆ. ಕೋರ್ಟಿಗೆ ಹಾಕಲಿಕ್ಕೆ ಅವಕಾಶ ಇದೆ. ಬಟ್ ಈ ಟೈಮಲ್ಲಿ ಬೇಡ, ನೋಡೋಣ ಜಡ್ಜ್ಮೆಂಟ್ ಯಾವ ಥರ ಬರುತ್ತೋ ಏನಂತಂದ್ಬಿಟ್ಟು ಕಾಯಕ್ಕೆ ಅವಕಾಶ ಇದೆ. ಇನ್ನೊಂದು ವಿಚಾರ, ಈ ಜಡ್ಜ್ಮೆಂಟಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸರ್ಕಾರ ಅನುದಾನಿತ ಶಾಲಾ ಶಿಕ್ಷಕರುಗಳು ಮತ್ತು ಸಿಬ್ಬಂದಿ ವರ್ಗದ ವಿರುದ್ಧ ಹೋಗಿದೆ. ಸರ್ಕಾರ ಯಾವುದು ವಿರುದ್ಧ ಹೋಗಿದೆಯೋ ಅವ್ರ ಹೆಸರು ಎಲ್ಲರದ್ದು ಕೂಡ ಬರುತ್ತೆ. ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಆಲ್ರೆಡಿ ಅಲವ್ ಆಗಿರೋದು ಕೂಡ ಬರುತ್ತೆ. ಬಟ್ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅಲವ್ ಆಗಬೇಕಾಗಿರೋದು, ಅದನ್ನು ನಾವು ಕಾಯಬೇಕಾಗುತ್ತೆ ಏನಾಗುತ್ತೆ ಅಂತಂದು ಹೇಳ್ಬಿಟ್ಟು. ಇನ್ನೊಂದು ವಿಚಾರ, ಇದುವರೆಗೂ ನಾವು ಕೇಸೇ ಹಾಕಿಲ್ಲ, ಇನ್ಮೇಲೆ ನಾವು ಕೇಸ್ ಹಾಕ್ಬೋದಾ? ಖಂಡಿತವಾಗ್ಲೂ ತೀರ್ಪು ಅನುದಾನಿತ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಪರವಾಗಿ ಬಂದರೆ ಖಂಡಿತವಾಗ್ಲೂ ಕೂಡ ಹಾಕ್ಬೋದು, ಕೇಸ್ ಹಾಕೋಕ್ಕೆ ಅವಕಾಶ ಇದೆ. ಇಷ್ಟು ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಲೀಸ್ಟ್ ಬಗ್ಗೆ ತಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಜಡ್ಜ್ಮೆಂಟ್ ಬರಲಿ, ಜಡ್ಜ್ಮೆಂಟಲ್ಲಿ ಯಾರ ಹೆಸರಿದೆಯೋ ಇಲ್ಲೋ ಚೆಕ್ ಮಾಡಿ ನೋಡೋಣ. ಆ ನಂತರ ಮುಂದೆ ಏನು ತೀರ್ಮಾನ ತೆಗೆದುಕೊಳ್ಬೇಕು. ಯಾರು ಜಡ್ಜ್ಮೆಂಟಲ್ಲಿ ಬಂದಿಲ್ಲ ಅವ್ರು ಸಪ್ರೇಟಾಗಿ ಕೇಸ್ ಹಾಕಲಿಕ್ಕೆ ಬರುತ್ತೆ, ಅದನ್ನು ನಾವು ಮಾಡೋಣ. ಇನ್ನೂ ಜಡ್ಜ್ಮೆಂಟ್ ಬರದಲ್ಲೇ ಹೊರತು, ಜಡ್ಜ್ಮೆಂಟಲ್ಲಿ ಯಾರ ಹೆಸರು ಇದೆಯಾ ಅಂತಂದೇಳಿ ತಿಳ್ಕೊಳ್ದೇ ಹೊರತು ಯಾವುದೇ ಲೀಸ್ಟಿಗೆ ತಾವು ತಲೆ ಕೊಡುವ ಅವಶ್ಯಕತೆ ಇಲ್ಲ, ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಏನಾದರೂ ಮಾಹಿತಿ ಇದ್ದರೆ ನಿಮ್ಮ ಗೊತ್ತಿರೋಂತೆ, ನನ್ನ ಹೆಸರು ಮಾರುತಿ GB, ದಯವಿಟ್ಟು ಏನಾದರೂ ಮಾಹಿತಿ ಬೇಕಾದರೆ ನನಗೆ ತಿಳಿಸಿ.